ಇನ್ನು ಪಂಚಮಿ ಹಬ್ಬ ಅಂತೂ ಸನ್ಯಾಗ ಬತ್ರಿ. ಇದು ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ನೋಡ್ರಿ. ಎಲ್ಲರ ಮನ್ಯಾಗ 1 kg 2 kg ಅಂತೂ ಕಾಮನ್ನಾಗಿ ಮಾಡ್ತಾರೆ ನೋಡ್ರಿ. ಇದು ಭಾಳ ಸುಲಭ ಐತ್ರಿ ಮಾಡೋದಂದ್ರು. ನಾ ತೋರಿಸಿದ ಒಂದು ವಿಧಾನದಾಗ ನೀವು ಮಾಡಿರಿ, ಕರೆಕ್ಟ್ ಬರ್ತದೆ ನೋಡಿರಿ. ಮೊದಲೆಲ್ಲ ಈ ಒಂದು ಕರದಂಟು ಮಾಡ್ಲಿಕ್ಕ ನೀವು ಬರ್ರಿ ಆಣ ಮಾಡೋಕೆ ಕರೆಕ್ಟಾಗಿ ನನಗೆ ಬರೋಂಗಿಲ್ಲ ತಂದು ಮನೆ ಹೋಗಿ ಕರ್ಕೊಂಬರ್ತಿದ್ರು ನಮ್ಮ ಕಡೆ ಎಲ್ಲ. ಈ ಥರ ಈಗಂತೂ ಆ ಥರ ಏನೂ ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಈಗ ಯೂಟ್ಯೂಬ್ ನೋಡಿ ಆರಾಮಾಗಿ ಎಲ್ಲ ಅಡುಗೆಗಳನ್ನು ನೀವು ಮಾಡ್ಕೊಬೋದು ನೋಡಿರಿ. ನಾನೊಂದು ಕುಕ್ಕಿಂಗ್ ಚಾನಲ್ದಾಗ ಎಲ್ಲ ಥರ ರೆಸಿಪಿಗಳಿರ್ತಾವೆ, ಹೋಗಿ ಚೆಕ್ ಮಾಡಿರಿ. ಮತ್ತು ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಕರದಂಟ ಏನು ಹ್ಯಾಂಗೆ ಮಾಡೋದು, ಇದಕ್ಕೆ ಏನೇನು ಹತ್ತದ ಅನ್ನೋದು ನೋಡು ಮತ್ತು ಬರ್ರಿ. ಇದಕ್ಕೆ ನೋಡಿರಿ ಕರೆಕ್ಟಾದ ಒಂದು ಮೆಜರ್ಮೆಂಟ ತೊಗೊಳ್ ಮತ್ತು ಒಂದು ಅಳತೆ ತೊಗೋರಿ. ಯಾವಾದರೆ 1 kg ತೊಗೋರಿ. ಈಗ 1 kg ಪುಟಾಣಿ ಇತ್ತಂದ್ರೆ 1 kg ಸಕ್ಕರೆ ಇದಕ್ಕೆ ಹಾಕೋಬೋದು, ಪರ್ಫೆಕ್ಟಾಗಿ ಆಗ್ತದ. ಅರ್ಧ kg ಪುಟಾಣಿ ಇತ್ತಂದ್ರೆ ಅರ್ಧ kg ಸಕ್ಕರೆ ಹಾಕೋಬೇಕು, ಪರ್ಫೆಕ್ಟಾಗಿ ಆಗ್ತದೆ ನೋಡಿರಿ. 2 kg ತೊಗೊಂಡ್ರೆ 2 kg ಎರಡು ಸಮವಾಗಿ ತೊಗೋಬೇಕು ನೋಡಿರಿ. ಈಗ 1 ಕಪ್ ನಾನು ಇಲ್ಲಿ ಪುಟಾಣಿ ತೊಗೊಂಡಿನಿ ನೋಡಿರಿ. ಈ ಕಪ್ಪ ನಾನು ಮೆಜರ್ಮೆಂಟ್ ತೊಗೊಳತ್ತೀನಿ ನೋಡಿರಿ. ಯಾವುದಾರೆ ನಿಮ್ಮ ಮನ್ಯಾಗ ಇದ್ದಿದ್ದು ಒಂದು ಪಾತ್ರೆ ಒಳಗೆ ನೀವು ಅಳತೆ ಮಾಡ್ಕೊಬೋದು ನೋಡಿರಿ. ಮಿಕ್ಸರ್ ಜಾರ್ ಒಳಗೆ ನಾನು ಈಗ ಸಣ್ಣಗೆ ಪುಡಿ ಮಾಡ್ಕೊಂಡು ಬರ್ಬೇಕು ರೀ. ಇದಕ್ಕೆ ಕರೆಕ್ಟಾಗಿ ಸಣ್ಣಗೆ ಪುಡಿ ಮಾಡ್ಕೊಂಬಂದ್ಬಿಟ್ರೆ ಇದು ಹೆಂಗೆ ಮಾಡೋದು ಅನ್ನೋದು ಸಂಪೂರ್ಣವಾಗಿ ವಿಡಿಯೋ ಸ್ಕಿಪ್ ಮಾಡೋದೆ ನೋಡಿರಿ, ನಿಮ್ಗೆ ಗೊತ್ತಾಕದು ನೋಡಿರಿ. ಈಗ ಮಿಕ್ಸರ್ಗೆ ಇದು ಹಾಕೊಂಬರು ಮತ್ತು ಬರ್ರಿ ಹಾಕೊಂಬಂದೆ ನೋಡಿರಿ. ಮಿಕ್ಸರ್ಗೆ ನೋಡಿರಿ ಈ ಥರ ಸಣ್ಣಗೆ ಹಾಕೊಂಬರ್ಬೇಕು ರೀ. ಸಣ್ಣಗೆ ಪುಡಿ ಮಾಡಿಬಿಟ್ರೆ ಮತ್ತು ಇದು ಒಳಗೆ ಏನರ ಕಾಳು ಉಳಿದಂದ್ರೆ ಮತ್ತು ನಾವೇನು ಪಿಟ್ಟೆ ಚಣಿಗೆ ಅಂತೀವಲ್ಲ ಸಣ್ಣಂದು, ಈಗ ಮೈದಾ ಹಿಟ್ಟೆಲ್ಲ ಚಣಿಸ್ತೇವಲ್ಲ ಆ ಒಂದು ಚಣಿಗೆಲೆ ನೀವು ಸೋಸ್ಕೊಂಡು ತೊಗೋರಿ. ಅಂದ್ರೆ ಕಾಳು ಏನರ ಉಳಿದಿತ್ತಂದ್ರೆ ಪುಟಾಣಿ ಹಿಟ್ಟು ಕರೆಕ್ಟಾಗಿ ಮ್ಯಾಗೆಲ್ಲ ಬಂದುಬಿಡ್ತದೆ ನೋಡಿರಿ. ಈ ಥರ ಸೋಸಿ ತೊಗೊಳ್ದಂತ್ರ ಹಿಟ್ಟು ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿ ರೆಡಿ ಆಯ್ತು ನೋಡಿರಿ. ಇದಕ್ಕೇನು 2 ಪದಾರ್ಥ, ಇದಕ್ಕೆ ಹಾಲು ಹಾಕಬೇಕು, ತುಪ್ಪ ಹಾಕಬೇಕು, ಕಾಜು ಬಾದಾಮ್ ಹಾಕಬೇಕು, ಏನೂ ಕಿರಿಕಿರಿನೇ ಇಲ್ಲ. ಕರೆಕ್ಟಾಗಿ ಆಣೊಂದು ಬಂದುಬಿಟ್ರೆ ಸಾಕು. ಇದೇನು ಯಾರು ಬೇಕಾದ್ ಮಾಡ್ಕೊಬೋದು ನೋಡಿರಿ. ಇವಾಗ ಅದು ಸರಿಯಾಗಿ ಎಲ್ಲ ನಾವು ಚಾಣಸ್ಕೊಂಡು ತೊಗೊಳ್ ಮತ್ತು ಹಿಟ್ಟು ಈಗ ಮ್ಯಾಗೇನು ಉಳಿದಲ್ಲ ಈ ಥರ ಸ್ವಲ್ಪ ಜಬಡ್ ಅಂತಾರಲ್ಲ, ಇದಕ್ಕೆ ಸ್ವಲ್ಪ ಪುಟಾಣಿದು ಮ್ಯಾಗ ಪೌಡ್ರ್ ಉಳಿದಲ್ಲ ಅದು ದಪ್ಪಾಗಿ ಇದ್ದಿದ್ದು ಇದು ಸ್ವಲ್ಪ ಮಿಕ್ಸರ್ಗೆ ಹಾಕೊಂಬರ್ ಮತ್ತು ಬರ್ರಿ. ಇದನ್ನು ಮಿಕ್ಸರ್ಗೆ ಹಾಕೊಂಡು ತೊಗೊರಿ. ಯಾಕಂದ್ರೆ ವೇಸ್ಟ್ ಮಾಡೋದು ಯಾಕೆ, ಅದನ್ನು ಮಿಕ್ಸರ್ಗೆ ಹಾಕೊಂಡು ಇವಾಗ ತಂದೀನಿ ನೋಡಿರಿ. ಅದನ್ನು ಸದ್ಯಕ್ಕೆ ಈಗ ಚಾಣಿಸ್ಕೊಂಡು ತೊಗೊಂಡಿನಿ, ಮುಗೀತು ನೋಡಿರಿ. ಮತ್ತು ಅಟ್ಟು ಮೀರಿ ಉಳಿತಂದ್ರೆ ಏನು ಮಾಡಿರಿ ಅಂದ್ರೆ ನೀವು ಎಲ್ಲ ಅವಲಕ್ಕಿ ಮಾಡ್ತಿರಲ್ಲ ಅದಕ್ಕೆ ಹಾಕಿಬಿಡ್ರಿ. ಮತ್ತು ಈ ಥರ ಒಂದು ಪ್ಲೇಟ್ ತೊಗೊಂಡು ಈ ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಇಟ್ಕೊಂಡ್ಬಿಡ್ರಿ. ಪ್ಲೇಟ್ರೆ ತೊಗೋರಿ, ದೊಡ್ಡ ತಾಟ್ರೆ ತೊಗೋರಿ, ಪರಾತ್ರೆ ತೊಗೋರಿ. ಅದ್ರೊಳಗೆ ಕರೆಕ್ಟಾಗಿ ಈ ಥರ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಇಟ್ಕೊಂಡ್ಬಿಡ್ರಿ. ಇದಕ್ಕೆ ಮ್ಯಾಗ ಬೇಕಂದ್ರೆ ಕೊಬ್ಬರಿ, ಕಸ್ಕಸಿ ಅದು ಏನರ ಹಾಕೋತಾರಲ್ಲ ಡ್ರೈ ಫ್ರೂಟ್ಸ್ ಅಂತ ಬೇಕಂದ್ರೆ ನೀವು ಹಾಕೋರಿ. ನಾ ಇಲ್ಲಿ ಪ್ಲೇನಾಗಿ ಮಾಡ್ಕೊಳತ್ತೇನೆ ನೋಡಿರಿ. ನೋಡಿರಿ ಇಂಥದ್ದೊಂದು ದಿಪ್ಪ ಅಂತ ತಳ ಇರೋದು ಒಂದು ಬೋಗಣಿ ಅಥವಾ ಪಾತ್ರೆನ ನೀವು ಯೂಸ್ ಮಾಡ್ಬೇಕಾಗ್ತದ. ಯಾಕಂದ್ರೆ ಸ್ವೀಟ್ ರೆಸಿಪಿ ಇದು ಮಸ್ತ್ ಬರ್ತದೆ. ಈಗ 1 ಕಪ್ ಪುಟಾಣಿಗೆ 1 ಕಪ್ಪನ್ನು ಸಕ್ಕರೆನ ಹಾಕೊಳತ್ತೀನಿ ನೋಡಿರಿ. 1 ಕಪ್ ಸಕ್ಕರೆಗೆ ಈ ಥರ ಸ್ವಲ್ಪ ತೊಯ್ಯಟ್ಟೆ ನೀರು ಹಾಕೋರಿ. ಸಕ್ಕರೆ ತೊಯ್ಯಟ್ಟೆ ನೀರದ ಸಾಕು, ಜಾಸ್ತಿ ಏನೂ ನೀರು ಹಾಕೋದು ಬೇಡ. ಯಾಕಂದ್ರೆ ಪಾಕ ನಿಮಗೆ ಮಾಡೋಕೆ ಹೈರಾಣ ಅನ್ನಿಸ್ತದೆ. ಅದಕ್ಕೆ ಇದು ಫಾಸ್ಟಾಗಿ ಆಗುವಂಥ ಒಂದು ರೆಸಿಪಿ ಅಲ್ರಿ. ಅದಕ್ಕೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಸಕ್ಕರೆ ತೊಯ್ಯಟ್ಟು ನೀರು ಹಾಕೋದು ಸಾಕು. ಈ ಥರ ಒಂದು ಪ್ಲೇಟ್ನಾಗ ನೀರು ಹಾಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಆ ಕಡೆ ಪಾಕ ಮಾಡ್ಲಿಕ್ಕೂ ಇಟ್ಟೇವಲ್ಲ ಗ್ಯಾಸ್ ಮ್ಯಾಗ ಪಾಕ ಮಾಡೋಕೆ ಇಟ್ಟೇವಿ ನೋಡಿರಿ. ಪಾಕ ಚಂದ ಕುದಿಲತ್ತದ. ಇದು ಸಕ್ಕರೆ ಎಲ್ಲ ಕರಿಗಿ ಒಂದು 2 ನಿಮಿಷ ಕುದ್ದಿಂದ ಪಾಕ ಬರುವಂಥ ಒಂದು ಹಂತದಾಗಿರ್ತದೆ. ನೋಡ್ಕೋತ ಪಾಕ ಒಂದು ಕರೆಕ್ಟ್ ಬತ್ತಂದ್ರೆ ಕರೆಕ್ಟ್ ಮೆಜರ್ಮೆಂಟ್ ಒಳಗೆ ಈ ಸ್ವೀಟ್ ರೆಸಿಪಿ ಅಂತೂ ರೆಡಿ ಆಗಿಬಿಡ್ತದೆ ನೋಡಿರಿ. ನಮ್ಮ ಕಡೆ ಎಲ್ಲ ಭಾಳ ಫೇಮಸ್ ಇದು. ಎಲ್ಲರ ಮನೆ ಒಳಗೆ 1 kg 2 kg ಅಂತೂ ಕಂಪಲ್ಸರಿ ಹಬ್ಬಗಳಿದ್ದಾಗ ಮತ್ತು ಎಲ್ಲರೇ ಯಾರಿಗಾರೆ ಮಾತಾಡ್ಸಕ್ಕೆ ಹೋದಾಗ ಎಲ್ಲರಿ ಒಟ್ಟು ಏನೇ ಇರಲಿ ಈ ಸ್ವೀಟ್ ರೆಸಿಪಿ ತಟ್ಟನೆ ರೆಡಿ ಆಗ್ತದಲ್ರಿ. ಪಟ್ಟನೆ 5 ನಿಮಿಷನಾಗ 10 ನಿಮಿಷನಾಗ ಮಾಡ್ಕೊಂಬಿಡ್ತಾರೆ ನೋಡ್ರಿ. ಇದು ಎಷ್ಟು ಸ್ವೀಟ್ ಮಾಡೋದು ಇದು ಬೇಜಾರು ಅನ್ಸಂಗಿಲ್ಲ. ಯಾಕಂದ್ರೆ ಅಷ್ಟು ಸುಲಭ ಐತಿ ಮಾಡೋದು. ನೀವು ಕೂಡ ಟ್ರೈ ಮಾಡಿರಿ. ಯಾವ ರೀತಿ ಬಂದದಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾವೇನು ಇಲ್ಲಿ ಪ್ಲೇಟ್ನ ತೊಗೊಂಡೇವಲ್ಲ, ಪ್ಲೇಟ್ನ ನೀರು ತೊಗೊಂಡಿನಲ್ರಿ. ಆ ಪ್ಲೇಟ್ ಒಳಗೆ ಸ್ವಲ್ಪ ಹಾಕೊಂಡು ನೋಡ್ಕೋತಾ ಇರ್ಬೇಕು ರೀ. ಹಾಗೆ ಈಗ ನಾವು ಹಣೆ ಮ್ಯಾಗ ಹಚ್ಕೋತೇವಲ್ಲ ಟಿಕ್ಳ, ಆ ಥರ ರೌಂಡ್ ಬರ್ಬೇಕು ನೋಡಿರಿ. ಈಗ ಬಂದಿಲ್ಲ. ಈಗ ನೀರೊಳಗೆ ಎಲ್ಲ ಮಿಕ್ಸ್ ಮಾಡಿ ನೋಡಿದಾಗ ಆ ಥರ ನೋಡಿರಿ ಮಿಕ್ಸ್ ಆಯ್ತಂದ್ರೆ ಅದೇನೋ ಪಾಕ ಬಂದಿಲ್ಲತ್ತ ಅರ್ಥ. ಈಗ ನೋಡಿರಿ ಮತ್ತೊಂದು ಸಲ ಹಾಕಿ ನೋಡತ್ತೀನಿ ನೋಡಿರಿ ಸ್ವಲ್ಪ ಕುದ್ದಿಂದ. ಈಗ ನೋಡಿರಿ ಕರೆಕ್ಟಾಗಿ ಇದು ಬಂದದ ನೋಡಿರಿ ಪಾಕ. ಈಗ ನೋಡಿರಿ
ನೀವು ರೌಂಡ್ ಮಾಡ್ರೆ ರೌಂಡ್ ಆಗ್ಲತ್ತದ ನೋಡಿರಿ, ಕಾಣಿಸ್ಲತ್ತದಲ್ಲ. ಈ ಥರ ಒಂದು ಪಾಕ ಮಾಡ್ಕೊಂಡ್ರೆ ಕರೆಕ್ಟಾಗಿ ಪಾಕ ಈ ಥರ ಬತ್ತನ ಸಾಕು ನೋಡಿರಿ. ಇದು ಈಗ ಪಾಕ ಕರೆಕ್ಟ್ ಬಂದೈತಿ. ಇದಕ್ಕೆ ನೀರೊಳಗೆ ಎಲ್ಲಿ ಸ್ಪ್ರೆಡ್ ಆಗತ್ತಿಲ್ಲ ಇದು. ಈಗ ನೋಡಿರಿ ಮತ್ತೊಂದು ಸಲ ಹಾಕಿ ತೋರಿಸ್ಲತ್ತೀನಿ ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ. ಈಗ ನೋಡಿರಿ ನೀರೊಳಗೆ ನೋಡಿರಿ, ನೀರು ಅಳಿಗಾಡ್ಸಿ ನೋಡಿದ್ರು ಈ ಥರ ನೀರು, ಇಲ್ಲಿ ನೀರು ನಾವು ಈ ಥರ ಅಳಿಗಾಡ್ಸಿ ನೋಡಿದ್ರು ನೋಡ್ರಿ ಈಗ ಎಲ್ಲಿ ಹೋಗಲ್ಲಾಗ್ಯದ ನೋಡಿರಿ. ಇದು ಪಾಕ ಅಲ್ಲೇ ಕುಂತು ಬಿಟ್ಟದ, ಕರೆಕ್ಟಾಗಿ ಬಂದದ. ಗ್ಯಾಸ್ ಬಂದ್ ಮಾಡ್ಕೊಂಡು ತೆಳಗಿಳಿಸ್ಕೊಂಡು, ಇದು ಗ್ಯಾಸ್ ಚಾಲು ಇಟ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ, ತೆಳಗಿಳಿಸ್ಕೊಂಡೆ ಹಾಕೋರಿ. ಮತ್ತು ಯಾರೇ ಇಬ್ಬರು ನಿಮ್ಗೆ ಹೆಲ್ಪ್ ಮಾಡೋರು ಇದ್ರಂದ್ರೆ, ಇಬ್ಬರು ಇದ್ರಂದ್ರೆ ಒಬ್ಬರು ಪುಟಾಣಿ ಹಿಟ್ಟನ್ನ ಹಾಕೋರಿ, ಒಬ್ಬರು ಹಾಗೆ ತಿರ್ಗಾಡ್ಕೊತ ಬರ್ರಿ. ಇಲ್ಲ ಒಬ್ಬರೇ ಇದೇವಂದ್ರೆ ಹಿಂಗೆ ಪುಟಾಣಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕೋತ ಮಿಕ್ಸ್ ಮಾಡ್ಕೊತ ಬರ್ರಿ. ನೀವು ಸ್ಟಾರ್ಟಿಂಗ್ ಏನಾರ ಮಾಡತ್ತೀರಪ್ಪ ಅಂದ್ರೆ ಒಮ್ಮೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ತುಸು ಹಾಕೋತ ಮಿಕ್ಸ್ ಮಾಡ್ಕೊತ ಬರ್ರಿ. ಎಲ್ಲಿ ಕೈ ಬಿಡ್ಲಾರ್ದೆ ಹೊಟ್ಟೆ ಮಿಕ್ಸ್ ಮಾಡ್ಕೋತ ಬಂದ್ರೆ ಕರೆಕ್ಟ್ ಬರ್ತದೆ ನೋಡಿರಿ. ಇದು ಹೊಟ್ಟೆ ನಿಂದ್ರಾಕೆ ಹೋಗ್ಬೇಡ್ರಿ, ಒಂದೇ ಒಂದು ನಿಮಿಷ ಸ್ವಲ್ಪ ಹೈರಾಣ ಅನ್ನಿಸ್ತದೆ ನಿಮಗೆ. ಈಗ ನೋಡಿರಿ ಕರೆಕ್ಟಾಗಿ ತಿರ್ಗಾಡ್ಕೊತ ಬರ್ರಿ, ಮಸ್ತಾಗಿ ಬಂದ್ಬಿಡ್ತದೆ ನೋಡಿರಿ. ಎಲ್ಲ ಕಡೆ ಮಿಕ್ಸ್ ಮಾಡಿರಿ, ಬೋಗಣಿಗೆ ಹತ್ತಿದು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರಿ ಅಂದ್ರೆ ಕರೆಕ್ಟಾಗಿ ರೆಡಿ ಆಗಿಬಿಡ್ತದೆ ನೋಡಿರಿ. ಮತ್ತು ಅಲ್ಲೇ ನೋಡಿ ನಾ ಪುಟಾಣಿ ಹಿಟ್ಟು ಉಳಿದದಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತ ಬರ್ಬೇಕ್ರಿ ಹಾಗೆ. ಈಗ 1 ಕಪ್ ಪುಟಾಣಿಗೆ 1 ಕಪ್ ಸಕ್ರೆಗೆ ಕರೆಕ್ಟ್ ಆಗ್ತದೆ ನೋಡಿರಿ ಹಿಟ್ಟು ಮತ್ತು ಸಕ್ರೆ ಎಲ್ಲ. ಮತ್ತು ಅಯ್ಯ ಭಾಳ ಆಗಂಗೆ ಕಾಣ್ತದಂದು ತೆಗೆದಿಡಕ್ಕೆ ಹೋಗ್ಬೇಡ್ರಿ, ಕರೆಕ್ಟ್ ಆಗ್ತದೆ. ಎಲ್ಲ ಹಾಕೊಂಡು ತಿರುವಾಡಿ ಕರೆಕ್ಟಾಗಿ ಮಾಡ್ಕೊಂಬಿಡ್ರಿ. ಸ್ವೀಟ್ ಅಂತೂ ಮಸ್ತ್ ಬರ್ತದೆ ನೋಡಿರಿ, ಬೆಸ್ಟ್ ಅಂದ್ರೆ ಬೆಸ್ಟ್ ಆಕ್ಕದ. ಟ್ರೈ ಮಾಡಿರಿ ಹೀಗೆ, ಕೈ ಎಲ್ಲಿ ಬಿಡ್ಲಾರ್ದೆ ಹಿಂಗೆ ತಿರುಗಾಡ್ಕೊತ ಬರ್ರಿ ನೀವು. ಮತ್ತು ಅಲ್ಲೇ ನಾವು ಪ್ಲೇಟ್ ನಾವು ರೆಡಿ ಇಟ್ಕೊಂಡಿದ್ದೇವಲ್ಲ, ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ. ಈಗ ನೋಡಿರಿ ಪಟ್ಟ ಮಾಡ್ಕೋಬೇಕು ನೋಡಿರಿ ಈಗ ಕೆಲಸ. ಈಗ ಒಂದೇ ಕೈ ಬಿಟ್ಟೆವು ಅಂದ್ರೆ ಮುಗೀತು ನೋಡಿರಿ. ಈ ಸ್ವೀಟ್ ಅಂತೂ ನಮ್ಮ ಕೈಗೆ ಹತ್ತಂಗಿಲ್ಲ, ಆ ಥರ ಆಗ್ಬಿಡ್ತದೆ ನೋಡಿರಿ. ಇಲ್ಲಿ ನೋಡಿ ನೀವು ಕಾಣ್ಲತ್ತಿರ್ಬೇಕು, ಈಗ ಹಾಗೆ ಬಡಿಬೇಕ್ರಿ. ಇದೇನು ನಾವು ತುಪ್ಪ ಹಚ್ಕೊಂಡು ಇಟ್ಕೊಂಡಲ್ಲಿ ಪ್ಲೇಟ ಅದು ಹಾಕೋಬೇಕು, ಆ ಸ್ವೀಟ್ ಹಾಕೋಬೇಕು, ಹಾಗೆ ಸ್ವಲ್ಪ ಬಡಿತಾ ಬರ್ಬೇಕು ನೋಡಿರಿ. ಯಾಕಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದ. ಇಲ್ಲಿ ನೋಡಿರಿ ಕಾಣ್ಲತ್ತದ ನಿಮಗೆ. ಮತ್ತು ಲೇಟ್ ಆಯ್ತಂದ್ರೆ ಇದು ಗಟ್ಟಿ ಆಗಿಬಿಡ್ತದೆ, ಹೊಟ್ಟೆ ಆ ಕಡೆ ಆಗಂಗಿಲ್ಲ, ಉಂಡಿ ಆಗ್ಬಿಡ್ತದೆ ನೋಡಿರಿ. ಈಗ ಕರೆಕ್ಟಾಗಿ ರೆಡಿ ಆಗ್ಯದ ನೋಡಿರಿ. ಈಗ ಕಡ್ಚಿಗೆ ಹತ್ತಿದು ಎಲ್ಲ ತೊಗೊಂಡು ಈಗ ಭಾಳ ಮೆತ್ತಗಾಗ್ತದೆ ನೋಡಿರಿ. ಇದು ಮಸ್ತ್ ಆಕ್ಕದ. ಮತ್ತು ಕರೆಕ್ಟ್ ಒಂದು ಪಾಕ ಅಳತೆ ತೋರಿಸಿ ನಿಮಗೆ ಹೆಂಗೆ ಮಾಡೋದು ಅಂತ ತೋರಿಸಿ ನೋಡಿರಿ. ಇದೇ ಒಂದು ವಿಧಾನದಾಗ ಮಾಡಿರಿ, ನಿಮಗೆ ಕರೆಕ್ಟಾಗಿ ಬರ್ತದೆ ನೋಡಿರಿ. ಇವಾಗಂತೂ ಇದು ರೆಡಿ ಆಗೈತಿ ಮಸ್ತಾಗಿ. ಇದೊಂದು ಸ್ವಲ್ಪ ಗಾಳಿಗೆ ಆರ್ಲಕ್ಕ ಬಿಡ್ಬೇಕ್ರಿ. ಒಮ್ಮಿದೊಮ್ಮೆಲೇ ಸುಡ್ದ್ರಾಗೆ ಕಟ್ ಮಾಡೋಕೆ ಹೋಗ್ಬಾರ್ದು, ಸ್ವಲ್ಪ ಆರಲಿ. ಈ ಕಡೆ ಭಾಳ ಬಿಸಿನೂ ಇರಬಾರ್ದು, ಭಾಳ ತಣ್ಣಗಿರಬಾರ್ದು, ಅವಾಗ ಕಟ್ ಮಾಡ್ಕೋಬೇಕ್ರಿ. ಇದು ಅಲ್ಲಿ ತನಕ ಸ್ವಲ್ಪ ಇದಕ್ಕೆ ರೆಸ್ಟ್ ಕೊಡುಮತ್ರಿ. ಇದಕ್ಕೆ ರೆಸ್ಟ್ ಕೊಡುಮು, ಸ್ವಲ್ಪ ಆರಲಿ. ಈಗ ನಾವೇನು ಬೋಗಣಿಗೆ ಹತ್ತಿತ್ತಲ್ಲ, ಇದು ಪಾತ್ರೆಗೆಲ್ಲ ಹತ್ತಿತ್ತಲ್ಲ, ಅದನ್ನು ಸ್ವಲ್ಪ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು. ಅದನ್ನು ಒಂದು ಸ್ವಲ್ಪ ಪೇಡದಗಪ್ಲೆ ರೆಡಿ ಮಾಡ್ಕೊಂಬರು ಮತ್ತು ಬರ್ರಿ. ಈಗ ಬೋಗಣಿಗೆ ಹತ್ತಿದ್ದೆಲ್ಲ ತೊಗೊಂಡು ಇವಾಗ ನೋಡಿರಿ ಎಷ್ಟು ಮೆತ್ತಗಾಗ್ಯದ ತಂದು, ಮೆತ್ತಗಾಗ್ಯದ. ಬಾಯಿಗಿಟ್ರೆ ಕರಗಿಬಿಡ್ತದೆ ನೋಡಿರಿ. ಈಗ ಪೇಡದಗಪ್ಲೆ ಮಾಡ್ಕೊಂಡು ತೊಗೊಂಡು ನೋಡಿರಿ. ಈಗ ಪೇಡದಗಪ್ಲೆ ಮತ್ತು ಇದನ್ನು ಪೂರಾ ಆರ್ತಂದ್ರೆ ಇದು ಕರೆಕ್ಟಾಗಿ ಬರೋಂಗಿಲ್ಲ ರೀ. ನೋಡಿರಿ 2 ಪೇಡೆ ಮಾಡ್ಕೊಂಡು ನೋಡಿರಿ. ಅದ್ರೊಳಗೆ ಮಕ್ಕಳು ತಿಂತಾರೆ, ವೇಸ್ಟ್ ಮಾಡೋಕೆ ಹೋಗ್ಬಾರ್ದ್ರಿ. ಇವಾಗ ನಾವು ಕಟ್ ಮಾಡ್ಕೊಳ್ತೀವಿ ನೋಡಿರಿ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೋಬೇಕು, ಭಾಳ ಆರಿಂದ ಕಟ್ ಮಾಡ್ಕೊಳ್ಬಾರ್ದು, ಮತ್ತು ಮುರಿದು ಬಿಡ್ತಾವೆ. ಈಗ ಒಂದು ಚಾಕು ಅಥವಾ ನೀವು ಕಡ್ಚಿಗೆ ಇರ್ತಾವಲ್ಲ, ಕಡ್ಚಿ ತೊಗೊಂಡು ಕಟ್ ಮಾಡ್ಕೊಬೋದು. ಎಲ್ಲ ಕಡೆ ನೋಡಿರಿ ಚೌಕಾಕಾರದಲ್ಲೇ ಕಟ್ ಮಾಡ್ಕೊರಿ, ಹಂಗಾರೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡ್ರೆ ಮಸ್ತ್ ಬರ್ತಾವೆ. ಇವಾಗ ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ಈ ಸ್ವೀಟ್ ರೆಸಿಪಿ ಅಂತೂ ಮಸ್ತಾಗಿ ನಮಗೆ ಇವಾಗ ಭಾಳ ಇದೇ ರೀತಿ ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡ್ಕೊಂಬಿಟ್ರಿ ಅಂದ್ರೆ ಕರೆಕ್ಟಾಗಿ ಬರ್ತದೆ ನೋಡಿರಿ. ನಾ ಇಲ್ಲಿ ತಿಳುವಾಗೆ ಮಾಡ್ಕೊಂಡೆ ನೋಡಿರಿ, ಯಾಕಂದ್ರೆ ನಾನು ಕಡಿಮೆ ಮಾಡಿ ತೋರಿಸಿನಲ್ಲ. ನೀವು ಜಾಸ್ತಿ ಮಾಡ್ತೀರಂದ್ರೆ ದಿಪ್ಪಾಗಿ ರೆಡಿ ಆಗ್ತಾವೆ ನೋಡಿರಿ. ಸ್ವೀಟ್ ರೆಸಿಪಿ ಅಂತೂ ಮಸ್ತ್ ಆಕ್ಕವು. ಮತ್ತು ಹಬ್ಬಕ್ಕೆ ಅವ್ರಿಗೆ ಕರೆದು ಯಾಕೆ ಸುಮ್ಮನೆ ಇದು ಮಾಡ್ಕೊತೀರಿ, ನೀವೇ ಕರೆಕ್ಟಾಗಿ ಹಿಂಗೆ ಯೂಟ್ಯೂಬ್ನಾಗ ವಿಡಿಯೋ ನೋಡಿ ಮಾಡಿಬಿಟ್ರಂದ್ರೆ ಬರೋಬ್ಬರಿ ಬಂದ್ಬಿಡ್ತಾವೆ ನೋಡಿರಿ. ಏನೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಮತ್ತು ಇದು ಕರದಂಟು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸಬರು ಯಾರ್ಯಾರು ನೋಡತ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಪಟ ಅಂತ. ಹಬ್ಬಕ್ಕೆ ಏನೇನು ಬೇಕು ಉಂಡಿಗಳು ಎಲ್ಲ ಮಾಡಿ ಹಾಕಿರಿ ನೋಡಿರಿ. ಕರ್ಜಿಕಾಯಿ ಉಂಡೆ ಏನು ಬೇಕೆಲ್ಲ
ಹೋಗಿ ಚೆಕ್ ಮಾಡ್ಕೊರಿ. ಮತ್ತು ಜಾಸ್ತಿ ಚೂಡ ಮಾಡ್ತಿರ್ತಿರ್ಲಿ ಹಬ್ಬಕ್ಕೆ ಚೂಡದು ವಿಡಿಯೋ ಹಾಕೀನಿ ನೋಡಿರಿ. ಎಲ್ಲ ಹೋಗಿ ನೋಡಿ ರೆಡಿ ಮಾಡ್ಕೊರಿ ಹಬ್ಬಕ್ಕೆಲ್ಲ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.